ವಿಶೇಷವಾಗಿ ಏನು ನಾನು ತಿಳಿಸೋದಂದ್ರೆ ಎಲ್ಲರೂ ಆರೋಗ್ಯವಾಗಿ ಇದ್ದಾರೆ, ಅದೇ ರೀತಿಯಲ್ಲಿ ಸುಖಕರವಾಗಿ ಅವರ ಜೀವನ ನಡೆಸಲಿ ಅಂತ ನಮ್ಮ ಮುಳಬಾಗಿಲು ತಾಲೂಕಿನ ಆದಿನಾರಾಯಣನವರು ಏನು ಈ ಎಲಿಮೆಂಟ್ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ತುಂಬ ಜನಗಳು ಸಾವು ನೋವುಗಳಿಂದ ಬಾಧೆ ಪಡ್ತಾ ಇರ್ತಾರೆ, ಎಲ್ಲರಿಗೂ ಕೂಡ ಅನುಕೂಲವಾಗಲಿ ಅಂತ ಈ ಮುಳಬಾಗಿಲು ತಾಲೂಕಿನ ಜನತೆಗೆ ವಿಶೇಷವಾದಂಥ ಒಂದು ಕೊಡುಗೆ ಅಂತ ಹೇಳ್ಬೋದು. ಯಾಕೆಂದರೆ ಇದುವರೆಗೂ ಕೂಡ ಯಾವೊಬ್ಬರು ಕೂಡ ಇಷ್ಟ ಕಾರ್ಯಕ್ರಮ ಮಾಡಿರೋದಿಲ್ಲ. ಇವರು ತಮ್ಮದೇ ಆದಂಥ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಮುಳಬಾಗಿಲು ತಾಲೂಕಿನ ಜನತೆಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ನಿಟ್ಟಿನಿಂದ ಏನು ಎಲಿಮೆಂಟ್ಗಳ ವಿತರಣೆ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಏನು ಗೊಂದಲ ಇತ್ತು ಆಧಾರ್ ಕಾರ್ಡು DLಗಳು ಒಂದು ಅದು ಏನು ಕೂಡ ಬೇರೆ ರಾಜ್ಯಗಳಿಂದ ಬರೆದಿರ ನಮ್ಮದೇ ತಾಲೂಕಿನವರಿಗೆ ಜನಗಳಿಗೆ ತಲುಪಲಿ ಅನ್ನೋ ಒಂದು ಉದ್ದೇಶದಿಂದ ಅದನ್ನು ನಾವು ಮೊನ್ನೆ ಪ್ರಕಟಣೆ ಮಾಡಿದ್ವಿ. ಅದೇ ರೀತಿಯಲ್ಲಿ ಈಗ ಯಾವುದೇ ರೀತಿಯಲ್ಲಿ ಆಧಾರ್ ಕಾರ್ಡ್ ಆಗಲಿ, ವೋಟ್ ಕಾರ್ಡ್ ಆಗಲಿ, ರೇಷನ್ ಕಾರ್ಡ್ ಆಗಲಿ ಬೇಡ, ಎಲ್ಲರಿಗೂ ಕೂಡ ನಾವು ಬಂದವರಿಗೆ ಪಕ್ಷ ಭೇದವಿಲ್ಲದೆ ಎಲ್ರಿಗೂ ನೀಡೋಣ, ಒಂದು ಎಲ್ರಿಗೂ ತಲುಪಬೇಕು ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಅವರಿಗೆ ನಾವು ಎಲ್ಲರೂ ಸಹಮತದಿಂದ ಅವ್ರಿಗೆ ಸಹಕಾರ ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅವರು ನಮ್ಮ ತಾಲೂಕಿಗೆ ಸೇವೆ ಮಾಡೋಕ್ಕೆ ಅವರನ್ನು ಉಪಯೋಗಿಸ್ಕೊಳ್ಳೋಣ. ಮುಂದಿನ ದಿನಗಳಲ್ಲಿ ಅವರಿಗೆ ನಾವು ಅಧಿಕಾರ ನೀಡೋಣ ಅನ್ನೋ ಒಂದು ಭಾವನೆಯಿಂದ ನಾನು ಹೇಳ್ತಾ, ನಿಮ್ಮೆಲ್ಲರ ಸಹಕಾರದಿಂದ ನಾಳೆ ಯಾವುದೇ ರೀತಿ ಹಿತಘಟನೆಗಳಾಗದೆ ಎಲ್ಲರೂ ಕೂಡ ನೀವೆಲ್ಲರೂ ಮಾಧ್ಯಮದವರು ಈಗಾಗಲೇ ಏನು ತಾಲೂಕಿಗೆ ಎಲ್ಲ ವೀಕ್ಷಣೆಗಾಗಿ ಮಾಹಿತಿಯನ್ನು ನೀಡಿದ್ದೀರಾ. ಅದೇ ರೀತಿಯಲ್ಲೂ ಕೂಡ ನಮ್ಮ ಜೊತೆಗೆ ನಮ್ಮ ಆದಿನಾರಾಯಣವ್ರಿಗೂ ನೀವು ಎಲ್ಲರೂ ಕೂಡ ಸಾಥ್ ಕೊಟ್ಟು ಇನ್ನು 20,000ರಿಂದ 25,000 ಜನ ಬರುವಂಥ ಕಾರ್ಯಕ್ರಮ ಇದೆ. ಅಷ್ಟು ಜನ ಬಂದು ಎಲಿಮೆಂಟ್ಗಳು ಸ್ವೀಕರಿಸಬೇಕಂತ ನಿಮ್ಮ ಎಲ್ಲರಲ್ಲೂ ಕೂಡ ನಾನು ಮುಳಬಾಗಿಲು ತಾಲೂಕಿನ ಜನತೆಯಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ. ಮುಳಬಾಗಿಲು ತಾಲೂಕಿನ ನಾಗರಿಕ ಬಂಧುಗಳಿಗೆ ಫಸ್ಟ್ ನಮಸ್ಕರಿಸುತ್ತಾ, ನಮ್ಮ ಹೆಲ್ಮೆಟ್ ಕಾರ್ಯಕ್ರಮ ಸರ್ಕಾರ ಆದೇಶದ ಮೇರೆಗೆ ಜಿಲ್ಲಾವಾರು ತಾಲೂಕುವಾರು ಹೆಲ್ಮೆಟ್ ಕಡ್ಡಾಯ ಅಂತ ಆದ ತಕ್ಷಣ ನಮ್ಮ ಆದಿನಾರಾಯಣನವರು, ಕಾಂಗ್ರೆಸ್ ಮುಖಂಡರಾದಂಥ ಆದಿನಾರಾಯಣನವರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಆದಿನಾರಾಯಣನವರು ಒಂದು ತೀರ್ಮಾನ ತಗೊಂಡ್ರು. ನಮ್ಮ ಪ್ರತಿಯೊಂದು ವಿಲೇಜ್ಗೆ, ಹಳ್ಳಿಗೆ ಕೂಡ ಪ್ರತಿಯೊಬ್ಬ ವ್ಯಕ್ತಿಗೂ ಗಾಡಿ ಇರುವಂಥವ್ರಿಗೆ ಹೆಲ್ಮೆಟ್ ಕೊಡಿಸ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು 25,000ರಿಂದ 30,000 ಹೆಲ್ಮೆಟನ್ನು ಕೊಡಬೇಕು ಅಂತ ಒಂದು ತೀರ್ಮಾನ ತಗೊಂಡ್ರು. ತಡವಾದರೂ ಕೂಡ ತುಂಬ ಅಚ್ಚುಕಟ್ಟಾಗಿ ಆರ್ಗನೈಸ್ ಮಾಡಿ ಎಲ್ಲ ಒಂದು ಹಳ್ಳಿಗೂ ಕೂಡ ಮಾಹಿತಿ ಕೊಟ್ಟು ಯಾವುದೇ ರೀತಿಯಾದಂತಹ ಅವ್ರಿಗೆ ದಾಖಲಾತಿಗಳು ಇಲ್ದಿದ್ರೂ ಕೂಡ ನಾವು ಕೊಡ್ತೀವಿ ಅಂತ ಹೇಳಿ ತೀರ್ಮಾನ ತಗೊಂಡಿದ್ದಾರೆ ಇವತ್ತೆಲ್ಲ ನಮ್ಮ ನಾಯಕರು. ಅದ್ರ ಪ್ರಕಾರ ಯಾವುದು ಗೊಂದಲ ಬೇಡ, ಎಲ್ಲರೂ ಕಡ್ಡಾಯವಾಗಿ ಬಂದು ತಗೊಂಡು ಹೋಗ್ಬೋದು. ಯಾವುದೇ ರೀತಿಯ ದಾಖಲಾತಿಗಳು ಬೇಡ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. हर पार्टी के वोटर्स पे आ सकते हैं। एंट्री ले लेती, सबको हेलमेट आराम से आधार कार्ड है तो ले लगा, नहीं है तो दे और गाड़ी ले लगा हेलमेट ले लेकर जा सकते। जो कौन भी हद है, ये पार्टी वो पार्टी क्या भी नहीं है, हर आदमी आ सकता है, आपका हेलमेट ले सकते। शुक्रिया।